ಬೇರೆ ಎಲೆಕ್ಷನ್ ಅಮಿತ್ ಶಾ ಅಲ್ಲ ಒಂದೇ ಯಾಕಂದ್ರೆ ಇದು 12 ಕೇಸ್ ಸರ್. ಅಮಿತ್ ಶಾ ಕೊಲೆಗಾರ ಅಂತ ಕೇಸ್ಗಳು 3 ಪಾರ್ಟಿಲೂ ಇದೆ. ಅಲ್ಲಲ್ಲ ನಾನು ಹೇಳೋದು ಅವರು ನನಗೆ ಒಂದು ಆಶ್ಚರ್ಯ ಆಗ್ತಿರೋ ರಮಾಕಾಂತ್ ಸರ್, ಇಲ್ಲಿ ರಾಹುಲ್ ಗಾಂಧಿ ಬಿಟ್ಟುಬಿಡಿ, ನೀವು ತೇಜಸ್ವಿ ಯಾದವ್ ಬಿಟ್ಟುಬಿಡಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಬಿಹಾರದ ಚುನಾವಣಾ ಆಯೋಗ, ಬಿಹಾರಕ್ಕೆ ಸಂಬಂಧಪಟ್ಟಂತೆ 56 ಲಕ್ಷ ಮತದಾರರ ಕೈಲಿ ಲೋಕಸಭಾ ಚುನಾವಣೆಗೆ ವೋಟ್ಗೆ ಅವ್ರು ಎಲಿಜಿಬಲ್ ಅಂತ ಹೆಂಗೆ ಕನ್ಸಿಡರ್ ಮಾಡಿದ್ರು, ಇವಾಗ ಯಾಕೆ ಹೆಂಗೆ ಬಿಟ್ಟಿದ್ದಾರೆ? ಇಷ್ಟೇ. ಇದು ರಾಹುಲ್ ಗಾಂಧಿನೂ ಬೇಡ, ತೇಜಸ್ವಿ ಯಾದವ್ ಬೇಡ, ನರೇಂದ್ರ ಮೋದಿನೂ ಬೇಡ, ನಿತೀಶು ಬೇಡ. ಇಲ್ಲಿ ಹೆಂಗೆ ಮಾಡಿದ್ರಿ ಇವ್ರು? ಹಂಗಾದ್ರೆ ರೆಡಿ ಇದ್ದೀರಾ ನೀವು? ಕೊಡ್ಸ್ಬಿಡಿ ರಾಜೀನಾಮೆ ಲೋಕಸಭಾ ಎಲೆಕ್ಷನ್. ಒಂದು ನಿಮಿಷ, ಅವ್ರು ಹೇಳಿದ ತಕ್ಷಣ ಕೊಡ್ಸಕ್ ಆಗಲ್ಲ ಸರ್. ರಾಹುಲ್ ಗಾಂಧಿನ ಅವ್ರ ಪಕ್ಷದವರೇ ಸೀರಿಯಸ್ ಆಗಿ ತಗೊಳ್ಳಲ್ಲ ಸರ್. ನಾವೊಂದು ಹೇಳಿದ್ರೆ ನೀವೊಂದು ಹೇಳ್ಬೇಡ್ರಿ. ನಾನು ರಾಹುಲ್ ಗಾಂಧಿ ಪ್ರಸ್ತಾಪನೆ ಮಾಡ್ತಾ ಇಲ್ಲ. ಇಲ್ಲಿ ಚುನಾವಣಾ ಆಯೋಗಗಳಿರೋ ಡೇಟಾ ಹೇಳ್ತಾ ಇದ್ದೀನಿ ನಾನು. 52 ಲಕ್ಷ ಮತದಾರರು, 56 ಲಕ್ಷ ಮತದಾರರು ಈ ವಿಧಾನಸಭಾ ಚುನಾವಣೆಯಿಂದ ಆಚೆ ಇರಬೇಕು. ನುಸುಳುಕೋರರಾದರೂ ಆಗಿರಲಿ, ಮೋಸಗಾರರಾದರೂ ಆಗಿರಲಿ, ಕಳ್ಳು ಓಟುಗಾರರಾದರೂ ಆಗಿರಲಿ, ಏನೇ ಆಗಿರಲಿ, ಆ 56 ಲಕ್ಷ ಮತದಾರರಿಗೆ ಲೋಕಸಭಾ ಚುನಾವಣೆಯಲ್ಲಿ ಬಿಹಾರದಲ್ಲಿ ಮತ ಹಾಕುವಕ್ಕೆ ಎಲಿಜಿಬಲ್ ಇತ್ತು ಅಂತ ಚುನಾವಣಾ ಆಯೋಗ ಹೇಳಿದ ಮೇಲೆ, ಲೋಕಸಭೆಗೆ ಅವ್ರು ಕ್ಯಾನ್ಸಲ್ ಮಾಡಿದ್ಮೇಲೆ ಲೋಕಸಭೆಯಲ್ಲಿ 56 ಲಕ್ಷ ಮತದಾರರು ಓಟ್ ಹಾಕಿದರೆ ಮೋಸ ಅಲ್ವಾ ಅದು? ಕಾಂಗ್ರೆಸ್ ಅವರಾದ್ರೂ ಗೆದ್ದಿರಲಿ, ನೀವಾದ್ರೂ ಗೆದ್ದಿರಲಿ, ರಿಸೈನ್ ಮಾಡಿಸಿ. ಈಗ ನೋಡಿ ಸರ್, 1950 ತನಕ ಅಲ್ಲಿಂದ ಇಲ್ಲಿ ತನಕ 25 ಜನ ಎಲೆಕ್ಷನ್ ಕಮಿಷನ್ ಆರಿಸಿದಂಥದ್ದು. ಏನೋ ಇವರೇ ನಡೆಸ್ತಾ ಇದ್ರು, ಏನೋ ಇವರೇ ಆರಿಸ್ಬಿಡ್ತಾ ಇದ್ರು, ಇವರೇ ಆಯ್ಕೆ ಮಾಡಿಬಿಡ್ತಾ ಇದ್ರು. ಮೋದಿಯವ್ರು ಬಂದ ನಂತರ ಒಂದು ಎಲೆಕ್ಷನ್ ಕಮಿಷನ್ಗೆ ಒಂದು ಪ್ಯಾನಲ್ ರೆಡಿ ಮಾಡಿಬಿಟ್ಟು ವಿರೋಧ ಪಕ್ಷದವ್ರನ್ನು ಕುಂದಿರಿಸಿದ್ದಾರೆ. ಸೊ ಆ ಒಂದು ಡಿಸ್ಕಷನ್ ಆದ ನಂತರನೇ ಎಲೆಕ್ಷನ್ ಕಮಿಷನ್ ಆಗಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಗಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಗಿದೆ. ಒಂದು ಪ್ಯಾನಲ್ ಅವರು ಬಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಪ್ಯಾನಲ್ ಇಂದ ಆಚೆ ಹಾಕಿದ್ರು. ಅದನ್ನ ಮಾತಾಡಿ ನಂತರ ವಿರೋಧ ಪಕ್ಷದ ನಾಯಕರು ಒಳಗೊಂಡಂತ ಒಂದು ಪ್ಯಾನಲ್ ರೆಡಿ ಮಾಡ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಯಾಕೆ ಆಚೆ ಅದಾದ ನಂತರ ನೀವೇ ಮಾಡ್ಕೊಂಬಿಡಿ ಚುನಾವಣೆ. ನಂಗಾದ್ರೆ ಸರಿಗ ನೋಡಿ, ರಾಹುಲ್ ಗಾಂಧಿ ಮತ್ತೆ ತೇಜಸ್ವಿ ಯಾದವ್, ವಿಜೇಂದ್ರ ಅವರ ಬಿ ಸ್ಪೆಸಿಫಿಕ್. ನಾನು ಕೇಳ್ತಾ ಇದ್ದೀನಿ, ದೊಡ್ಡ ಉಪಕಾರ ಇಲ್ಲ ಯಾರು ಯಾವ ರಾಜಕೀಯ ಪಾರ್ಟಿ ಹೇಳ್ತಾ ಇಲ್ಲ ಸರ್. ಒಂದು ಸಿಸ್ಟಮ್ ತರ್ಲಿಕ್ಕೆ ನೋಡ್ತಾ ಇದೀವಿ. ಸಿಸ್ಟಮ್ ಪೊಲಿಟಿಕಲ್ ಪಾರ್ಟಿ ಯಾರೇ? ಪೊಲಿಟಿಕಲ್ ಪಾರ್ಟಿ ಚುನಾವಣಾ ವಿಚಾರದಲ್ಲಿ ಬೇರೆ ಸಿಸ್ಟಮ್ ತಗೊಬನ್ನಿ. ನಿಮ್ಗೇನಿದೆ ಅದು ನೀವು ಸಿಸ್ಟಮ್ ಮಾಡಿ. ನಾವು ಯಾರು ತಕರಾರು ಮಾಡ್ತಾ ಇಲ್ಲ. ಇಡೀ ಚುನಾವಣಾ ಆಯೋಗದ ವಿಚಾರದಲ್ಲಿ ಅದರ ಮುಖ್ಯಸ್ಥರನ್ನ ನೇಮಿಸತಕ್ಕಂಥ ಒಂದು ಬೆಳವಣಿಗೆಯಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಆಚೆ ಇಟ್ಟಾಗ ಸುಪ್ರೀಂ ಕೋರ್ಟ್ ಇದೊಂದು ಗಂಭೀರ ವಿಚಾರ, ಇದು ಈ ತರ ಆಗಬಾರ್ದು ಅಂತ ನ್ಯಾಯಮೂರ್ತಿಗಳು ಕಳವಳ ವ್ಯಕ್ತಪಡಿಸಿದ್ರಿ. ಈ ಉಪಕಾರ ಯಾರಿಗೆ ಬಂತಿದ್ದಾರೆ? ಇದು ಉಪಕಾರ ಅಂತ ಹೇಳ್ತಾ ಇದ್ದಾರೆ. ನಾವು ಎಲ್ಲರನ್ನೂ ಒಳಗೊಂಡ ಈ ವಿರೋಧ ಪಕ್ಷದವ್ರು ಹಿಂದಿನ ದಿನಗಳಲ್ಲಿ ಇರಲಿಲ್ಲ. ನೀವು ವಿರೋಧ ಪಕ್ಷದವ್ರು ಕರ್ಕೊಂಡ್ ಬಂದಿದೆ ನೋಡಿ ಸರ್. ಈಗ ರಾಜೀವ್ ಗಾಂಧಿ ಎಲೆಕ್ಷನ್ ರಾಜೀನಾಮೆ ಕೊಡಿಸ್ತೀನಿ ಅಂತ ಹೇಳಿದ್ರೆ ಈಗ ರಾಜೀವ್ ಗಾಂಧಿ ಎಲೆಕ್ಷನ್ ನಿಂತ್ಕೊಂಡಂತ ಸಮಯದಲ್ಲಿ ಎಲೆಕ್ಷನ್ ಬಂದ್ರೆ ರಾಜೀವ್ ಗಾಂಧಿ ಎಲೆಕ್ಷನ್ ನಿಂತ್ಕೊಂಡ ಸಮಯದಲ್ಲಿ ಆಯ್ತು ಸರ್. ಒಂದು ನಿಮಿಷ ಸರ್, ಹಿಟ್ ಅಂಡ್ ರನ್ ಅದು. ರಾಜೀವ್ ಗಾಂಧಿ ಹತ್ಯೆ ಆದಾಗ ಸರ್ ಅವರು ಚುನಾವಣೆನೇ ಪೋಸ್ಟ್ಪೋನ್ ಮಾಡಿದ್ರು ಸರ್. ಅಲ್ಲಲ್ಲ, ಇವಾಗ ನೋಡಿ ಬಳಸ್ಕೊಂಡಿದ್ದಾರೆ ಅಂತ ಚುನಾವಣಾ ಆಯೋಗ ಹೆಂಗ್ ಬಳಸ್ಕೊಂಡ್ರೆ ಹೇಳ್ತಾ ಇದೀನಿ ನಿಮಗೆ. ನೋಡಿ, ನಾವು ಒಂದು ಇವತ್ತಿನ ದಿನಕ್ಕೆ ಯಾವ್ದಾದ್ರು ಒಬ್ಬ ಎಬ್ಬಿ ಕ್ಯಾಂಡಿಡೇಟ್ ನಾನು ಅವ್ರಿಗೂ ಕೇಳ್ಬೇಕು. ಪ್ಯಾನಲಿಸ್ಟ್ ಅವರು ಇದ್ದಾರೆ, ನೀವು ಒಬ್ಬರೇ ಎಲ್ಲ ಇರೋದಿಲ್ಲ. ಒಂದ್ ನಿಮಿಷ ಗಲಾಟೆ ಮಾಡೋದೇ ಚರ್ಚೆ ಅಲ್ಲ ರೀ. ಕೇಳಿದ ಪ್ರಶ್ನೆ ಬಿಟ್ಬಿಟ್ಟು ಎಲ್ಲ ಮಾತಾಡ್ತಾ ಲಿಸ್ಟ್ ಬರ್ಕೊಂಬಂದ್ಬಿಟ್ಟು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಕಶ್ಯಪ್ ಅವರೇ, ಇದು ನೀವು ಒಪ್ಪಬೇಕು. 56 ಲಕ್ಷ ವೋಟರು, 50 ಲಕ್ಷ ಮೇಲ್ಪಟ್ಟ ಮತದಾರರು ಅಲ್ಲಿ ಮೋಸ ಆಗಿರೋದು ನಿಜ ಆದರೆ, ಈ ಡಿಲಿಷನ್ ನಿಜ ಆದರೆ, ಚುನಾವಣಾ ಕೊಟ್ಟಿರ್ತಕ್ಕಂಥ ಅಂಕಿಅಂಶ ಕಾಂಗ್ರೆಸ್ ಕೊಟ್ಟಿದ್ದಾರೆ, RJD ಕೊಟ್ಟಿದ್ದಾರೆ, BJP ಕೊಟ್ಟು ಹೇಳ್ತಾ ಇಲ್ಲ. ರಿಸೈನ್ ಮಾಡಿಸಿ ಎಲ್ಲ ಲೋಕಸಭಾ ಸದಸ್ಯರಿಗೂ ಅಲ್ಲಿ ಬನ್ನಿ, ಇನ್ನೊಂದು ಆಕ್ಷನ್ ಮಾಡಿ. ಅಲ್ಲಿ ಅದು ಮುಂದಿನ ದಿನಗಳಲ್ಲಿ ಇಂಡಿಯಾ ಒಕ್ಕೂಟ ತೀರ್ಮಾನ ಮಾಡುತ್ತೆ. ಆ ನಿಟ್ಟಿನಲ್ಲಿ ನಾವು ಒಂದು ಎಲೆಕ್ಷನ್ ಆಟ ಆಗ್ಬಿಟ್ಟಿದೆ, ಗಂಭೀರವಾಗಿ ಒಂದೊಂದು ಚರ್ಚೆ ಮಾಡಿ ಡಿಸೈಡ್ ಮಾಡ್ತೀವಿ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ಯಾವುದೋ ಕ್ಷಮೆ ಕೇಳಿದ್ರು, ಯಾವುದೋ ರಾಜೀನಾಮೆ ಕೇಳ್ಬಿಟ್ರು, ಎಲ್ಲೋ ಓದ್ಬಿಟ್ರು, ಇದು ಕೇಳಿದ್ರೆ ಅದನ್ನ ಹೇಳೋದಲ್ಲಿ ಇನ್ನೊಂದು ನೀವು ಒಳ್ಳೆ ಪಾಯಿಂಟ್ ಎತ್ತಿದ್ರಿ. CJ ಅವ್ರನ್ನ ಇವಾಗ ಉಪಕಾರ, ದೊಡ್ಡ ಉಪಕಾರ ಮಾಡ್ಬಿಟ್ರಿ. ಪ್ಯಾನಲ್ ಅಲ್ಲಿ 4 ಜನ ಮೆಂಬರ್ ಇರಬೇಕು. ಒಂದ್ ನಿಮಿಷ, ಪ್ಯಾನಲ್ ಅಲ್ಲಿ ಇವಾಗ 3 ಜನ ಇರೋದು. ಎಲೆಕ್ಷನ್ ಕಮಿಷನ್, ಚೀಫ್ ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡಕ್ಕೆ 3 ಜನ, ಒಬ್ರು ಪ್ರೈಮ್ ಮಿನಿಸ್ಟರ್, ಇನ್ನೊಬ್ರು ಪಿಕ್ ಮಾಡಿರುವ ಒಬ್ರು ಮಂತ್ರಿ, ಆಬ್ವಿಯಸ್ಲಿ ಅಮಿತ್ ಶಾ, ಥರ್ಡು ರಾಹುಲ್ ಗಾಂಧಿ ಏನ್ ಹೇಳಿದ್ರು ಅಲ್ಲಿ ಮಾತಿಗೆ ಬೆಲೆ ಇಲ್ಲ. ಯಾಕಂದ್ರೆ 1/3 ಆಫ್ ದಿ ಮೆಜಾರಿಟಿ ಅವರಿಬ್ರು ಇರ್ತಾರಲ್ಲ. ಬೆಸ್ಟ್ ಆಫ್ 3 ಇಬ್ರೇ ಅವರು ಡಿಸೈಡ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ, RSS ಅವ್ರನ್ನು ಕೂರಿಸ್ಬಿಡ್ತಾರೆ ಮುಂದಿನ ದಿನಗಳಲ್ಲಿ. ಸುಮ್ಮನೆ ಏನೋ ನಿಮ್ ಸರ್ದಿ ಬಂದ ನಾನು ಬ್ಲಾಕ್ ಮಾಡ್ಲಾ ನಿಮ್ಮನ್ನ, ವಿಜಯ ನಿಮ್ಮನ್ನ ಬ್ಲಾಕ್ ಮಾಡ್ಲಾ? ನಿಮ್ ಟೈಮ್ ಬಂದಾಗ ಅವ್ರು ಮಾತಾಡ್ಸದ, ನಾನು ಅವ್ರನ್ನ ಮಾತಾಡ್ಸದ್ನ, ನೀವು ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ಸದ್ನ. ನಾನು ತಾಳ್ಮೆ ಇರಲಿ. ಮುಂದಿನ ದಿನಗಳಲ್ಲಿ ಅವ್ರ RSS ರಬ್ಬರ್ ಸ್ಟಾಂಪ್ನ ಕೂರಿಸೋದ್ರು, ಅದಕ್ಕೆ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಸರ್, ಮಹಾರಾಷ್ಟ್ರದ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀನಿ ಸರ್. ವಿತ್ ರೆಕಾರ್ಡ್ಸ್ ಐ ಆಮ್ ಟಾಕಿಂಗ್. ಇದನ್ನು ಮುಂದಿನ ದಿನಗಳಲ್ಲಿ ತಮಗೂ ಕೊಡ್ತೀವಿ, ನೀವು ವೆರಿಫೈ ಮಾಡಿ. ಶಿರ್ಡಿ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಸಿಂಗಲ್ ಬೆಡ್ರೂಮ್, ಒಂದು ಸಿಂಗಲ್ ಮನೇಲಿ ಸರ್
ಎಷ್ಟು ವೋಟ್ ಆ್ಯಡ್ ಆಗಿದೆ ಅಂದರೆ ಒಂದು ಕಾಲೋನಿಲಿ 6,000 ವೋಟ್ ಆ್ಯಡ್ ಆಗಿದೆ. ಒಂದು ಮನೇಲಿ 138 ವೋಟ್ ಆ್ಯಡ್ ಆಗಿದೆ ಸರ್. ವಿತ್ ಡೇಟಾ ಐ ಆಮ್ ಶೋಯಿಂಗ್ ಟು ದ ಪಬ್ಲಿಕ್ ಇನ್ ನಿಮ್ಮ TV5 ಮುಖಾಂತರ ನಾನು ಈ ಡೇಟಾ ತೋರಿಸ್ತಾ ಇದ್ದೀನಿ. ಒಂದು ಮನೆಯಲ್ಲಿ 138 ವೋಟು, ಒಂದು ಮನೆಯಲ್ಲಿ 138 ವೋಟ್ ಆ್ಯಡ್ ಆಗಿದೆ. ಒಂದು ಕಾಲೋನಿಲಿ 6,000 ವೋಟ್ ಆ್ಯಡ್ ಆಗಿದೆ. ಇನ್ನೊಂದು ವಿಧಾನಸಭೆಗೂ ಲೋಕಸಭೆಗೂ ಒಂದು ವ್ಯತ್ಯಾಸ ಹೇಳ್ತೀನಿ. ಲಾತೂರ್ ಕಾನ್ಸ್ಟಿಟ್ಯೂನ್ಸಿ ನಮ್ಮ ವಿಲಾಸರಾವ್ ದೇಶ್ಮುಖ್ ಅವರ ಧೀರಜ್ ವಿಲಾಸರಾವ್ ದೇಶ್ಮುಖಲ್ಲಿ ವೋಟ್ ಸೆಕ್ಯೂರ್ಡ್ ಇನ್ ದ ಅಸೆಂಬ್ಲಿ 1,05,456 ವೋಟು. ಅದೇ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅದೇ ಲಾತೂರ್ ಕಾನ್ಸ್ಟಿಟ್ಯೂನ್ಸಿ, ಲಾತೂರ್ ರೂರಲ್ ಕಾನ್ಸ್ಟಿಟ್ಯೂನ್ಸಿಲಿ 1,06,555. ದೇರ್ ಇಸ್ ಅ ಡಿಫ್ರೆನ್ಸ್ ಆಫ್ 55,000 ಸರ್. ಈ ಡೇಟಾ ನಿಮಗೂ ಕೊಡ್ತೀನಿ, ನೀವು ವೆರಿಫೈ ಮಾಡ್ಕೊಳ್ಳಿ. ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿ ಸರ್, ಮಾಡಿದವರ ವೋಟರ್ ಲಿಸ್ಟಲ್ಲಿ ಇರೋರಾ ಸರ್ ವೋಟ್ ಸೆಕ್ಯೂರ್ಡ್ ಸರ್. ಓಕೆ, ವೋಟ್ ಸೆಕ್ಯೂರ್ಡ್ ಸರ್. ಓಕೆ. ಹಿಂಗೋಲಿ ನಮ್ಮ ರಾಜೀವ್ ಸತಾವ್ ಅವರ ಕಾನ್ಸ್ಟಿಟ್ಯೂನ್ಸಿ 92,053 ವೋಟು ಸರ್ ಅಸೆಂಬ್ಲಿಲಿ ಬಿದ್ದಿದ್ದು. ಅದೇ ಕಾನ್ಸ್ಟಿಟ್ಯೂನ್ಸಿಲಿ ಉಮರ್ ಖೇಡ್ ಅಂತ ಒಂದು ವಿಧಾನಸಭೆ ಕಾನ್ಸ್ಟಿಟ್ಯೂನ್ಸಿ ಸರ್. ಹಿಂಗೋಲಿ ಅಸೆಂಬ್ಲಿ ಲೋಕಸಭೆ ಕಾನ್ಸ್ಟಿಟ್ಯೂನ್ಸಿ ಸರ್. ಉಮರ್ ಖೇಡ್ ಒಂದು SC ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ 92,053 ವೋಟ್ ಸೆಕ್ಯೂರ್ಡ್ ಇನ್ ಅಸೆಂಬ್ಲಿ. ವೋಟ್ ಸೆಕ್ಯೂರ್ಡ್ ಇನ್ ಪಾರ್ಲಿಮೆಂಟು 82,435. ಕೇವಲ 4 ತಿಂಗಳಲ್ಲಿ 23,196 ವೋಟ್ಸು ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಉಮರ್ ಖೇಡ್ ಅನ್ನೋ ಮಹಾರಾಷ್ಟ್ರ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಜಾಸ್ತಿ ಆಗಿದೆ. ಕಮಿಂಗ್ ಬ್ಯಾಕ್ ಟು ದ ಕರ್ನಾಟಕ, ನೀವೇ ಮಾಧ್ಯಮದವರು 2022ರಿಂದ 21ರಿಂದ 23ವರೆಗೂ ಚಿಲುಮೆ ಅಂತ NGO ಇತ್ತು. ನಿಮಗೆ ಗೊತ್ತು, ನೀವೇ ವಿಸ್ತೃತವಾಗಿ ವರದಿ ಮಾಡಿದ್ರೆ ತನಿಖೆ ಮಾಡಬೇಡಿ ಅಂತ ನಾವು ತಡೆದು ಬೇಡಿ ಹಾಕಿ ಕೂರಿಸ್ಬಿಟ್ಟಿದ್ವಿ. ಚಿಲುಮೆ ಮಾತಾಡಿದ್ದಾಯ್ತು, ನ್ಯೂಸ್ ಮಿನಿಟ್ ವರದಿ ಮಾಡಿದ್ದಾಯ್ತು ಅದ್ರ ಬಗ್ಗೆ, ಇನ್ನೊಬ್ರು ಪ್ರತಿಧ್ವನಿ ಅವರು ಮಾತಾಡಿದ್ದಾಯ್ತು ಅದ್ರ ಬಗ್ಗೆ, ನಮ್ಮ ಸಂಸ್ಥೆ ಮಾತಾಡಿದ್ದಾಯ್ತು ಅದ್ರ ಬಗ್ಗೆ, ಇದೇ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ID ಕಳ್ಳತನಗಳ ಬಗ್ಗೆ ಸಮೀಕ್ಷೆ ಮಾಡಿದವರು ಫೇಕ್ ಆಗಿ ಚುನಾವಣಾ ಅಧಿಕಾರಿಗಳ ತರದಲ್ಲಿ ವಿಸಿಟ್ ಮಾಡಿದ್ರ ಬಗ್ಗೆ ಯಾಕೆ ನೀವು ತನಿಖೆ ಮಾಡಲ್ಲ? ನೋಡಿ, ಸರ್ಕಾರ ಕಣಿ ಕೇಳಿ ಕೂತ್ಕೊಳ್ಳೋದ್ರ ಬಗ್ಗೆ ಸರ್ಕಾರ ಚಿಲುಮೆ ಕಮಿಷನರ್ ಇದ್ರ BBMP ಕಮಿಷನರ್ ಇದ್ರ ಇರ್ಲಿಲ್ವಾ? ID ಕೊಟ್ಟವ್ರು ಯಾರು? ನೀವೇ ಮಾತಾಡಿದಲ್ರಿ ಅದನ್ನ. ಕಂಪ್ಲೇಂಟ್ ಕೂಡ ನಾಟಕ ಬೇರೆ ಜೋರಾಗಿ ಮಾಧ್ಯಮದವರ ಸಹಕಾರದಿಂದ ನಾಟಕ ಬೇರೆ ನಿಮ್ಮ ಕಡೆಯಿಂದ ನಾಟಕ ಡ್ರಾಮಾ ಮಾಡಿಕೊಂಡು ಆ ವಿಷಯ ಹೈಕೋರ್ಟ್ ಅಲ್ಲಿದೆ. ಅದ್ರ ನಿಟ್ಟಿನಲ್ಲಿ ಸರ್ಕಾರನೂ ಅವ್ರು ಏನೇನು ಮಾಡಬೇಕು 8ರಿಂದ 10 ಜನ BLOಗಳನ್ನ BBMP ಅಫಿಷಿಯಲ್ಸ್ನ ಸಸ್ಪೆಂಡ್ ಮಾಡಿದ್ವಿ. ಕಮಿಂಗ್ ಬ್ಯಾಕ್ ಟು ಸಬ್ಜೆಕ್ಟ್ ಸರ್, 52 ಲಕ್ಷ ಬಿಹಾರಲ್ಲಿ ಆ್ಯಡ್ ಆಗಿದ್ದಾರೆ ಸರ್. ಇವರು ಯಾರನ್ನ ಡಿಲೀಟ್ ಮಾಡ್ತಾ ಇರೋದು? OBCಗಳನ್ನ, ದಲಿತರನ್ನ, ಮೈನಾರಿಟಿಗಳನ್ನ ಡಿಲೀಟ್ ಮಾಡ್ತಿದ್ದಾರೆ. ಬಾಂಗ್ಲಾದೇಶದಿಂದ ಬರ್ತಿದ್ದಾರೆ ಅಂತಾರಲ್ಲ, ಬಾಂಗ್ಲಾದೇಶದಿಂದ ನುಸ್ಲಿಕೋರು ಬರ್ತಿದ್ದಾರೆ ಅಂತಾರಲ್ಲ, ಇವರು ಬಾಂಗ್ಲಾದೇಶದವರು ಬಿಹಾರಕ್ಕೆ ಏನಕ್ಕೆ ಹೋಗ್ತಾರೆ ಸರ್? ಫಾರ್ ಸೇಕ್ ಆಫ್ ಡಿಬೇಟು ಬಿಹಾರಕ್ಕೆ ಏನಕ್ಕೆ ಹೋಗ್ತಾರೆ? ಉದ್ಯೋಗಕ್ಕೆ ಹೋಗ್ತಿದ್ದಾರೆ ಅಂತ ಇವ್ರು ಹೇಳ್ತಾರೆ, ಫಾರ್ ಸೇಕ್ ಆಫ್ ಡಿಬೇಟು. ಆ ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಿದ್ಯಾ? ಇಲ್ಲ. ಬಿಹಾರದವರೇ ಸೌತ್ ಇಂಡಿಯಾಗೆ ಬರ್ತಾ ಇದ್ದಾರೆ, ಕರ್ನಾಟಕಕ್ಕೆ ಬರ್ತಿದ್ದಾರೆ, ತಮಿಳ್ನಾಡಿಗೆ ಹೋಗ್ತಿದ್ದಾರೆ, ಆಂಧ್ರಾಗೆ ಹೋಗ್ತಿದ್ದಾರೆ. ನುಸುಳುಕೋರರು ಬಿಹಾರಕ್ಕೆ ಏನಕ್ಕೆ ಬರ್ತಾರೆ? ಬಿಗ್ಗೆಸ್ಟ್ ಕ್ವಶನ್ ಇಸ್ ನೀವು ಕೇಳಬೇಕು. ನಿಯರೆಸ್ಟ್ ಪ್ಲೇಸ್ ಅಂತ ಬರ್ತಾರೆ. ಅಲ್ಲ, ನಿಯರೆಸ್ಟ್ ಪ್ಲೇಸ್ ಅಂತ ಬರ್ತಾರೆ. ಏನಕ್ಕೆ ಅವ್ರು ಹೇಳ್ತಾ ಇರೋದು? ಉತ್ತರ ಏನ್ ಹೇಳ್ತಾ ಇರೋದು? ಕೆಲ್ಸಕ್ಕೆ ಬರ್ತಿದ್ದಾರೆ ಬಾಂಗ್ಲಾ ನುಸುಳುಕೋರರು ಬಿಹಾರಕ್ಕೆ ಅಂತ. ಉದ್ಯೋಗ ಅವಕಾಶಕ್ಕಾಗಿ ಬಿಹಾರದವರು ಕರ್ನಾಟಕಕ್ಕೆ, ತಮಿಳುನಾಡಿಗೆ, ಆಂಧ್ರಾಗೆ, ಮಹಾರಾಷ್ಟ್ರಕ್ಕೆ ಹೋಗ್ತಿರ್ಬೇಕಾದ್ರೆ ಬಿಹಾರದಲ್ಲಿ ಯಾವ ಉದ್ಯೋಗ ಉತ್ಪಾದನೆ ಚರ್ಚೆ ಮತ್ತೆ ಮುಂದುವರಿಸ್ತೀವಿ ಒಂದು ಬ್ರೇಕ್ ಆದ್ಮೇಲೆ.